ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ದಿವ್ಯಾ ಕಾರ್ತಿಕ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಗಣೇಶಂಗೆ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಗಣೇಶ ಹಬ್ಬದಲ್ಲಿ ಏನೂ ಮಾಡೋಕ್ಕೆ ಆಗಲಿಲ್ಲ. ಗಣೇಶ ಹಬ್ಬ ಆದಮೇಲೆ ಎದ್ದು ತುಂಬ ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ದ. ಇವಾಗ ಡಿಸ್ಚಾರ್ಜ್ ಆಗಿದೆ. ಇನ್ನೂ ಸ್ವಲ್ಪ ಹುಷಾರಿಲ್ಲ ಅವನಿಗೆ, ಆದ್ರೂ ಪೂಜೆ ಮಾಡ್ಸೋಕ್ಕಾಗಿಲ್ಲ ಅಂತ ಇವತ್ತು ಪೂಜೆ ಮಾಡಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದೇವ್ರ ಪೂಜೆ ಎಲ್ಲ ಆಯಿತು. ನಿಮಗೆ ಅದನ್ನ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನೈವೇದ್ಯಕ್ಕೆ ಬುಗ್ರಿ ಕಾಳು ಮಾಡಿದ್ದೀವಿ. ಪೂಜೆ ಆಗೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಇದು ಬೇಗ ಹುಷಾರಾಗಲಿ ಅಂತ ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿ ಪ್ಲೀಸ್. ಮಾಮಿಗೆ ಕಂದ ಇದು ಮಾಮಿ ಪೂಜೆ ಮಾಡಿಸಿ ಆಮೇಲೆ ತಿನ್ನೋದು. ನಾನು ದೇವ್ರ ಮನೆ ಈ ರೀತಿ ಸಿಂಪಲ್ಲಾಗೆ ಪೂಜೆ ಮಾಡ್ಕೊಂಡಿದ್ದೆ. ಗೌರಿ ಹಬ್ಬಗೆ ತುಂಬ ದಿನ ಆಗಿತ್ತು. ಗಣೇಶನಿಗೆ ನೈವೇದ್ಯನೇ ಮಾಡಿರಲಿಲ್ಲ. ಅದಕ್ಕೆ ಹೇಗೋ ಫ್ರೀ ಇತ್ತು ಅಂತ ಅವತ್ತು ನೈಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಗಣೇಶ ಅಲ್ಲಿ ದೇಸಳ್ಳಿಲೇ ಕೂರಿಸಿದ್ದು ಕಾರ್ತಿಯವ್ರ ಫ್ರೆಂಡ್ಸು. ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಪೂಜೆ ಆಗಸ್ಟಲ್ಲಿ 7:30, 8 ಆಗಿತ್ತು. ಆ್ಯಂಡ್ ನಾನು ನೈವೇದ್ಯಕ್ಕೆ ಏನು ಮಾಡಿದೆ ಅಂದರೆ ಬುಗ್ರಿ ಕಾಳು ಮಾಡಿದ್ದೆ. ಆ್ಯಂಡ್ ಇದು ಆವಾಗ ತಾನೇ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ವಿ. ಅವನು ಇನ್ನೂ ಪೂಜೆ ಎಲ್ಲ ಆದಮೇಲೂ ಅವ್ನು ಮತ್ತೆ ಜ್ವರ ಬಂದಿತ್ತು. ಮತ್ತೆ ಹಾಸ್ಪಿಟಲ್ಗೆ ಹೋಗೋದು ಬರೋದು ಅದೇ ಆಗ್ತಾಯಿದೆ. ಆ್ಯಂಡ್ ನನಗೂ ತುಂಬ ಹುಷಾರಿರಲಿಲ್ಲ. ಅದಕ್ಕೆ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ನಮ್ಮ ಬನ್ನೂರಲ್ಲೂ ಹಬ್ಬ ಇತ್ತು, ಅದನ್ನು ಸರಿಯಾಗಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಏನಕ್ಕಂದರೆ ಮಕ್ಳಿಗೆ ಹುಷಾರಿಲ್ಲ ಆ್ಯಂಡ್ ಹೂವಿಷ್ಕಂಗೂ ಹುಷಾರಿರಲಿಲ್ಲ. ಅದಕ್ಕೆ ನಾನು ಏನೂ ಸರಿಯಾಗಿ ಶೂಟು ಮಾಡ್ಕೊಂಡಿಲ್ಲ. ಹಬ್ಬ ಅಷ್ಟೊಂದು ಎಂಜಾಯು ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ಮುಂದೆ ಶೇರ್ ಮಾಡಿರ್ತೀನಿ ನೋಡಿ. ಪೂಜೆಗೆಲ್ಲ ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. 2 ಕಾಯಿ ತೊಗೊಂಡಿದ್ದೆ, ಒಂದು ನಾರ್ಮಲ್ ಪೂಜೆಗೆ, ಇನ್ನೊಂದು ಈಡ್ಗಾಯಿಗೆ ಅಂತ. ನನಗೆ ಗಣೇಶ ಅಂದರೆ ತುಂಬ ಇಷ್ಟ. ನಾರ್ಮಲಿ ಎಲ್ಲ ಸಲಿನೂ ನೈವೇದ್ಯ ಮಾಡಿಸ್ತಾ ಇರ್ತೀನಿ. ಆ್ಯಂಡ್ ಈ ಸಲ ಮಾಡಿಸಿದ್ದೆ. ಆ್ಯಂಡ್ ಇದು ಕಾರ್ತಿಯವ್ರ ಫ್ರೆಂಡ್ಸ್ ಕೂರಿಸಿದ ಗಣೇಶ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪೂಜೆಗೂ ಅಷ್ಟೇ ತುಂಬ ಜನ ಬಂದಿರ್ತಾರೆ. ಅಲ್ಲಿ ಜಾಸ್ತಿ ಜನ ಆಲ್ಮೋಸ್ಟ್ ಡೈಲಿ ಸೇರ್ತಾನೆ ಇರ್ತಾರೆ. ಆ್ಯಂಡ್ ನೆಕ್ಸ್ಟು ನಾನು ಇದನ್ನು ಅಡ್ಮಿಟ್ ಮಾಡಿದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಅವನ್ನ ಮಂಡ್ಯದಲ್ಲಿ ಅಡ್ಮಿಟ್ ಮಾಡಿದ್ದು ಮಾತಾ ನರ್ಸಿಂಗ್ ಹೋಮ್ ಅಂತ. ಆಲ್ಮೋಸ್ಟ್ 5 ಡೇಸ್ ಅಲ್ಲೇ ಇದ್ವಿ. ಅವನಿಗೆ ಜ್ವರ ಕಡಿಮೆ ಆಗಿತ್ತು, ಡಿಸ್ಚಾರ್ಜ್ ಮಾಡಬೇಕು ಅಂದ್ಕೊಂಡ್ವಿ. ಆವಾಗ ಮತ್ತೆ ಜ್ವರ ಬಂತು. ಅದಕ್ಕೆ ಸುಮ್ಮನೆ ರಿಸ್ಕ್ ಏನಕ್ಕೆ ಅಂತ ಅಲ್ಲೇ 5 ಡೇಸ್ ಅಲ್ಲೇ ಇದ್ವಿ. ಆ್ಯಂಡ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಕೆಮ್ಮಿದೆ ಇನ್ನು. ಆ್ಯಂಡ್ ನಾನಲ್ಲಿ ಹೋಟೆಲಿಂದ ಊಟ ತಗೊಂಡು ಹೋಗ್ತಾಯಿದ್ದೆ, ಅದನ್ನು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ಅಂತೂ ಫುಲ್ ವೀಕ್ ಆಗಿಬಿಟ್ಟಿದ್ದ. ಜ್ವರ ಆಲ್ಮೋಸ್ಟ್ ಒಬ್ರಿಗೆ ಬಂದರೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ. ಅದರಲ್ಲಿ ಮಕ್ಳಿಗಂತೂ ತುಂಬ ಕಷ್ಟ. ಮಕ್ಕಳು ಅಷ್ಟೊಂದು ಇಮ್ಯುನಿಟಿ ಪವರ್ ಇರಲ್ವಲ್ಲ, ಅದಕ್ಕೆ ಅವನು ಅಷ್ಟೊಂದು ವೀಕ್ ಆಗಿಬಿಟ್ಟಿದ್ದ. ಆ್ಯಂಡ್ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಜ್ವರ ಬಂದು ಹೋಗಿದೆ. ಹಾಯ್ ಗಾಯ್ಸ್, ಇವತ್ತು ಮತ್ತೆ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಮಂಡ್ಯ ಹೋಗ್ತಾಯಿದ್ದೀವಿ. ಎದುರಿಗೆ ಹಾಸ್ಪಿಟಲ್ ತೋರಿಸ್ಬೇಕಿತ್ತು. ತೋರಿಸ್ಕೊಂಡು ಹಾಗೆ ಸ್ವಲ್ಪ ಮೈಸೂರಿಗೆ ಹೋಗಿ ಹಾಗೆ ಬನ್ನೂರಿಗೆ ಹೋಗ್ತೀವಿ. ನಾಳೆ ಅಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ, ಅದಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಆಫೀಸ್ ಸುಮಾರು ಒಂದು 10 ಡೇಸ್ ಆಯಿತು ರಜಾ ಹಾಕಿದ್ದೀನಿ. ಎದಕ್ಕೆ ಹುಷಾರಿರಲಿಲ್ಲ ಅಲ್ವಾ, ಅದಕ್ಕೆ ಅವನಿಗೆ ಜ್ವರ ಬಿಟ್ಟು ಬರ್ತಾನೆ ಇತ್ತು. ಆದಮೇಲೆ ಅವ್ನು ನನ್ನ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾನೆ. ಬೇರೆಯವ್ರ ಹತ್ರ ಹೋಗ್ತಾನೆ ಇರಲಿಲ್ಲ. ಸುಮ್ಮನೆ ಪಾಪುಗೂ ಹಿಂಸೆ, ಆಮೇಲೆ ಅತ್ತೆಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ. ಅದಕ್ಕೆ ನಾನು ರಜಾ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಹೋಗ್ತೀವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಜಾಸ್ತಿ ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಎದು ನೋಡ್ಕೊಳ್ಳೋದ್ರಲ್ಲೇ ಟೈಮೆಲ್ಲ ಕಳೆದೋಗ್ತಾಯಿದೆ. ಇನ್ಮೇಲೆ ಆದಷ್ಟು ಶೇರ್ ಮಾಡ್ತೀನಿ. ನಾಳೆ ಹಬ್ಬ ಇದೆ ಬನ್ನೂರಲ್ಲಿ, ಆ ವಿಡಿಯೋನು ಶೇರ್ ಮಾಡ್ತೀನಿ. ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಸ್ಪಿಟಲ್ ತೋರಿಸ್ಕೊಂಡು ಹಾಗೆ ಮೈಸೂರಿಗೆ ಹೋಗಿದ್ವಿ. ಅಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ವಿ. ಆನೆ ನೋಡೋಕ್ಕೆ ಅಂತ ತುಂಬ ಜನ ಬಂದಿದ್ದರು, ಆದರೆ ಅವತ್ತು ಆನೆನೇ ಬಂದಿರಲಿಲ್ಲ. ಆ್ಯಂಡ್ ಇವಾಗ
ಇವಾಗ ಬನ್ನೂರು ರೀಚ್ ಆದ್ವಿ. ಬನ್ನೂರಲ್ಲಿ ಹಬ್ಬ ಅಲ್ವಾ, ಫುಲ್ಲು ಲೈಟಿಂಗ್ಸ್ ಎಲ್ಲ ಜೋರಾಗಿ ಹಾಕ್ಕೊಂಡಿದ್ರು ಸರ್ಕಲಲ್ಲಿ ಇದ್ದು. ನಾವು ಹೋದಾಗ ಈ ಥರ ಲೈಟಿಂಗ್ಸ್ ಎಲ್ಲ ಇತ್ತು, ಅದಕ್ಕೆ ವಿಡಿಯೋ ತೊಗೊಂಡಿದ್ದೆ. ಆ್ಯಂಡ್ ಹಬ್ಬಕ್ಕೆ ನಮ್ಮಣ್ಣ ಮರಿ ಹೊಡಿತೀನಿ ಅಂತ ಅರಕೆ ಮಾಡ್ಕೊಂಡಿದ್ದ, ಅದಕ್ಕೆ ಹಬ್ಬಕ್ಕೆ ಮರಿ ಹೊಡೆದಿದ್ವಿ. ಆದರೆ ಅದೆಲ್ಲ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ, ಯಾಕಂದರೆ ಇಬ್ಬರು ಮಕ್ಳಿಗೂ ಅಷ್ಟೊಂದು ಹುಷಾರಿರಲಿಲ್ಲ. ಆ್ಯಂಡ್ ಈ ರೀತಿ ದೇವ್ರ ಪೂಜೆ ಮಾಡ್ಕೊಂಡಿದ್ವಿ. ದೇವ್ರು ಬರೋದು ಮೆರವಣಿಗೆಗೆ 3 ಗಂಟೆ ಆಗುತ್ತೆ. ಆದಮೇಲೆ ಮರಿನ ಕಡ್ದು ಆದಮೇಲೆ ಅಡುಗೆ ಮಾಡಬೇಕಿತ್ತು. ಮರಿ ಕಡಿದೇ ಇರೋರು ಬೇಗನೆ ಅಡುಗೆ ಮಾಡ್ಕೊಬೋದು, ದೇವ್ರು ಬಂದ ತಕ್ಷಣ ಊಟ ಮಾಡ್ಕೊಬೋದು. ಅದಕ್ಕೆ ನಾವು ಖಾರ ಎಲ್ಲ ರುಬ್ಬಿ ಫಸ್ಟೇ ಇಡಿಸಿದ್ವಿ. ಆ್ಯಂಡ್ ವಾಟರ್ ಬಾಟಲ್ಲು ಎಲ್ಲ ಹಚ್ಚೋದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ ನೈಟ್ ಊಟಕ್ಕೆ. ಆ್ಯಂಡ್ ಖೀರು, ಅನ್ನ, ಮೊಟ್ಟೆ ಅದೆಲ್ಲ ರೆಡಿ ಮಾಡಿದ್ವಿ. ಅಡುಗೆ ಮಾಡಿದ್ದನ್ನ ನಾವು ಕ್ಲಿಪ್ಪಿಂಗೇ ತಗೊಳ್ಳಿಲ್ಲ. ಆ್ಯಂಡ್ ಇದೇ ಮರಿ ನಾವು ದೇವ್ರಿಗೆ ಬಿಟ್ಟಿದ್ದು. ಆ್ಯಂಡ್ ಕೋಳಿಗಳನ್ನು ಬಿಟ್ಟಿದ್ವಿ ಅಂದರೆ ತಂದಿದ್ವಿ. ಅದೆಲ್ಲ ದೇವ್ರು ಬಂದಾಗ ಮಾಮೂಲಿ ತೀರ್ಥ ಹಾಕ್ಸಿ ಕುಯ್ಸ್ಕೊಂಡು ಬರೋದು, ಆದಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋದು. ನಾವು ಅಲ್ಲಿ ಏನೇನು ಅಡುಗೆ ಮಾಡಿದ್ವಿ ಆ ವಿಡಿಯೋ ಕ್ಲಿಪ್ಪಿಂಗೆಲ್ಲ ತಗೊಳ್ಳೋಕ್ಕೆ ಆಗಲಿಲ್ಲ. ದೇವ್ರದ್ದು ಮಾತ್ರ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಫುಲ್ಲು ದೇವ್ರು ಮಾತ್ರ ಯಾವ ಹಬ್ಬ ಅಂದರೆ ಚಾಮುಂಡೇಶ್ವರಿ ಹಬ್ಬ. ದೇವ್ರು ಫುಲ್ಲು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಾನು ವಿಡಿಯೋ ತೊಗೊಂಡೆ. ಈ ವಿಡಿಯೋ ಆಲ್ಮೋಸ್ಟ್ ಒಂದು 10 ಡೇಸದ್ದು ಎಲ್ಲ ಸ್ವಲ್ಪ ತಗೊಂಡಿರೋದು. ನಾನು ವಿಡಿಯೋನೇ ಮಾಡ್ಕೊಳಕ್ಕಾಗಿರಲಿಲ್ಲ ಅಲ್ವಾ, ಅದಕ್ಕೆ ಎಲ್ಲನೂ ಸೇರಿಸಿ ಅಟ್ಯಾಚ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಅಂತ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮರಿನ ಕರ್ಕೊಂಡು ಹೋದ್ವಿ ಅಲ್ಲಿ ದೇವ್ರು ಬರೋ ಕಡೆ. ಅಲ್ಲಿ ಆ್ಯಂಡ್ ಇದು ನೈಟಲ್ಲಿ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು, ಅದನ್ನು ವಿಡಿಯೋ ತೊಗೊಂಡಿದ್ದೆ. ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮುಂದೆ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಆದಷ್ಟು, ಅದಕ್ಕೆ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಎಲ್ಲ ಅವತ್ತೇ ಎದು ತುಂಬ ಅಳ್ತಾ ಇದ್ದ, ಅದಕ್ಕೆ ಈವ್ನಿಂಗ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದ. ಆವಾಗ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಇದು ಸರ್ಕಲಲ್ಲಿ ದೇವ್ರು ಕೂಡಿಸಿದ್ದು. ಇದು ಯಾಕೋ ತುಂಬ ಕ್ರ್ಯಾಂಕಿ ಆಗಿದ್ದ ಹಬ್ಬದಲ್ಲಂತೂ. ಅವನ ಹಬ್ಬದಲ್ಲಿ ಎಷ್ಟು ಹತ್ತಿದ್ದಾನೆ ಅಂದರೆ ಅಷ್ಟೊಂದು ಹತ್ತಿದ್ದಾನೆ, 1 ನಿಮಿಷನೂ ಫ್ರೀ ಕೊಡಲೇ ಇಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.